ಈ ಥರ ಏನದವ್ರಿ ಗೊನೆಗಳಿವು ಇವು 100ಕ್ಕೆ 80% ಅದಾವ್ರಿ ಇಲ್ಲಿ. 1ರಿಂದ 1.5 kg ಮಿನಿಮಮ್. ಈ ಸಲ ನಾವು ಸುಮ್ ಅಂದಾಜ್ರಿ ದೇವ್ರ ಅಂಕಿನ ಹೇಳ್ತಾನೆ 20 ಟನ್ ಮಾಲ್ ಐತೆ ಅಂದ್ರೆ ನಾವು 20 ಲಕ್ಷ ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿ. ಮತ್ತೆ ರೈತರ ಅಂದ್ ಬಳಕ ಒಂದು ಸ್ವಲ್ಪ ಶಾಣೆ ಇರ್ಬೇಕ್ರಿ. ನೌಕರಿ ಮಾಡಕ ಮೊಬ್ಬ ಇರ್ಬೇಕತ್ತ, ರೈತಕ್ಕೆ ಮಾಡ್ಬೇಕಂದ್ರೆ ಶಾಣೆ ಇರ್ಬೇಕಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ರೈತ 20 ಟನ್ ಇಳುವರಿ ಬರ್ತೈತಿ. 20 ಟನ್ ಇಳುವರಿ. ಹಾಂ ರೀ, ಇದು ಚಲೋ ಬೆಳೆದೈತ್ರ. ನಾವು 20-25 ವರ್ಷದಿಂದ ದ್ರಾಕ್ಷಿ ಬೆಳೆಯ್ತೇವೆ. ನಾವು ಇದ ಪದ್ಧತಿ ಅಳವಡಿಸ್ಕೊಂಡ್ ಬಂದೇವೆ. ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ಕೊಡ್ತಾರೆ ಅವ್ರು. 1.5 ಲಕ್ಷ. ಹಾಂ ರೀ, ನೆಕ್ಸ್ಟ್ ಲೆವೆಲ್ 28 ತೋರಿಸ್ತಾ ನಮ್ಗೆ ಇದು 3.5 kgಗೆ ಹಸಿ ಕಾಯಿಗೆ 1 kg ಮುಣಕ್ ಬೆಳೆದ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗ ಆಕಾಶ್ ಮಾತಾಡ್ತಿರೋದು. ನಾವು ಎಲ್ಲಿ ಬಂದಿದ್ದೀರೋ ಇವತ್ತು ಬಬಲೇಶ್ವರ ಗ್ರಾಮಕ್ಕೆ ಬಂದಿದ್ದೇವೆ. ಈಗ ದ್ರಾಕ್ಷಿ ನೀವು ಸಂಪೂರ್ಣವಾಗಿ ಹಚ್ಚೋದು ಹಿಡ್ಕೊಂಡು ಹಾರ್ವೆಸ್ಟಿಂಗ್ ಮಾಡೋ ಮಟ್ಟ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಾಗ ತಿಳಿಸ್ಕೊಟ್ಟಿದ್ದೇವೆ ನಾವು. ಸಂಪೂರ್ಣವಾಗಿ ವಿಡಿಯೋ ನೋಡಿರಿ. ದ್ರಾಕ್ಷಿ ಬೆಳೆ ಮಣಕಾಯಿ ಹೆಂಗೆ ಮಾಡೋದು, ಎಷ್ಟು ಲಾಭ ಆಕೈತಿ, ಎಷ್ಟು ಮಾರ್ಕೆಟಿಂಗ ಹೆಂಗೆ ಮಾಡೋದು, ಯಾವಾಗ ಹಚ್ಚೋದು, ಯಾವ ರೀತಿ ಕಟಿಂಗ್ ಮಾಡೋದು ಎಲ್ಲ ವಿಡಿಯೋದಾಗ ಐತ್ರಿ. ಈ ದ್ರಾಕ್ಷಿ ಬೆಳೆದವ್ರ ಇಲ್ಲದಾರಿ, ಹೋಗಿ ಅವ್ರನ್ನ ಸಂಪೂರ್ಣವಾದ ಮಾಹಿತಿ ಕೇಳೋಣ್ರಿ. ಬರ್ರಿ ಹೋಗೋಣ. ಈಗ ನಮಸ್ಕಾರ. ಈಗ ವೀಕ್ಷಕರಿಗೆ ಇವ್ರನ್ನ ಪರಿಚಯ ಮಾಡಿಕೊಡ್ತೀರಿ. ನಿಮ್ಮ ಹೆಸರು ಹೇಳ್ರಿ. ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರಿಗೆ. ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲೇಶ್ವರ ಪಟ್ಟಣದವರು. ನಮ್ಮ ಹೆಸರು ಶಿವಲಿಂಗಪ್ಪ ಸಿದ್ದಪ್ಪ ಕನ್ನೂರು ಅತ್ಯಾಚ ಇದೆ. ಬಬಲೇಶ್ವರ ಬಬಲೇಶ್ವರ ಊರಿನವರು. ನೀವು ಇದು ದ್ರಾಕ್ಷಿನ ಯಾಕೆ ಬೆಳೆಯೋಕೆ ಸ್ಟಾರ್ಟ್ ಮಾಡಿರಿ? ನೋಡ್ರಿ, ನಮ್ಮ ಕಡೆ ನಮ್ದು ಬರಗಾಲ ಪ್ರದೇಶ, ನೀರು ಕಡಿಮೆ ಇರ್ತಾವೆ. ನೀರು ಕಡಿಮೆ ಇರೋದ್ರಿಂದ ನಾವು ಈ ದ್ರಾಕ್ಷಿ ಬೆಳಿಬೇಕಾದ್ರೆ ಮುಖ್ಯ ಕಾರಣ ಅಂದರೆ ಇದು ಕಮರ್ಷಿಯಲ್ ಪೀಕ್ ಐತಿ. ವರ್ಷಕ್ಕೆ ಒಂದೇ ಸಲ ಬರ್ತೈತಿ ರೀ ಕಮರ್ಷಿಯಲ್ ಪೀಕ. ತುಟ್ಟಿ ಒಂದು ಸ್ವಲ್ಪ ರೈತರಿಗೆ ಆದಾಯ ಜಾಸ್ತಿ ಬರ್ತೈತಿ ನಾವು ಆಯ್ಕೆ ಮಾಡ್ಕೊಂಡೆವು. ಇದನ್ನ ಯಾವ ಥರ ನೆಲದಾಗ ಬೆಳಿಬೇಕಂತಂದ್ರೆ ಇದಕ್ಕೆ ಮಡ್ಡಿ ಭೂಮಿ ಬೇಕ್ರಿ. ಮಡ್ಡಿ ಭೂಮಿ ಒಳಗೆ ಇದು ಅತಿ ಹೆಚ್ಚು ಫಸಲು ನಮಗೆ ಕೊಡ್ತೈತಿ. ಇದು ಕರಿ ಭೂಮಿ ಒಳಗೆ ಅದು ಮಾಡ್ಬೋದು. ಆದ್ರೆ ಮಳೆಗಾಲ ಅದು ಹೆಚ್ಚ ಕಡಿಮೆ ಅದು ಅಂದ್ರೆ ಅಲ್ಲಿ ನಡಿದಿಲ್ಲ. ಅದು ಇದಕ್ಕೆ ಏನೈತಿ, ಮಳೆ ಜಾಸ್ತಿ ಆದ್ರೂ ಇದು ಅಟ್ಟಿಸ್ಬೋದ ಸ್ವಲ್ಪ. ಈ ಭೂಮಿ ಒಳಗೆ ನಮ್ಗೆ ಅತಿ ಫಲವತ್ತಾದಂಥ ದ್ರಾಕ್ಷಿ ಬೆಳೆಯನ್ನು ನಾವು ಬೆಳೆಯಕ್ಕೆ ಸಾಧ್ಯ ಐತಿ. ಈಗ ದ್ರಾಕ್ಷಿ ಹತ್ತತ್ತೀರಿ ನೀವು, ಇದರ ಪೂರ್ವ ಸಿದ್ಧತೆ ಏನು ಮಾಡ್ತೀರಿ ಮೊದಲ್ರಿ? ಇದಕ್ಕೆ ನಾವು ಫಸ್ಟಿಗೆ ದ್ರಾಕ್ಷಿ ಹಚ್ಬೇಕಂದ್ರೆ ಇದು ಬಹುವಾರ್ಷಿಕ ಬೆಳೆ ಇರ್ತೈತಿ. ಒಂದು ಸಲ ನಾವು ಇದನ್ನು ದ್ರಾಕ್ಷಿ ಒಂದು ಸಲ ನಾವು ಪ್ಲಾಂಟೇಶನ್ ಮಾಡಿದ್ರೆ ರೀ, ನಾವು ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಕೋತ ಹೋದ್ರೆ ನಾವು ಮಡ್ಡಿ ಭೂಮಿ ಇದಾವೆ. ನಮ್ಮಲ್ಲಿ ಎಷ್ಟು ಥರ ಬರ್ತಾವೆ ಅಂದ್ರೆ ರೀ, 1 ವರ್ಷ ಹಚ್ಚಿದೇವೆ ಅಂದ್ರೆ ಕಾಯಿ 20 ವರ್ಷ ತನಕ ನಾವು ಕಾಯಿ ಇದ್ರಾಗ ಬೆಳೆ ತಗೋಬೋದು. 20 ವರ್ಷ ತನಕ ನಾವು ಅದ್ರಾಗ ಮತ್ತೇನು ಮಾಡೋಕ್ಕಾಗೋದಿಲ್ಲ. ಅಂದಾಗ ಅದನ್ನೆಲ್ಲ ನಾವು ಒಂದು ಲೆವೆಲ್ ನಾವು ಸಿಸ್ಟಮ್ ಮಾಡ್ಕೋಬೇಕು. ಮೊದಲು ಒಂದು ಪ್ಲಾಟ್ ಮಾಡ್ಕೋಬೇಕು, ಲೆವೆಲ್ ಮಾಡ್ಕೋಬೇಕು ರೀ. ಲೆವೆಲ್ ಮಾಡ್ಕೊಂಡಿಂದ ಇಲ್ಲಿ ನಾ ಮುಂದೆ ತೋರಿಸ್ತೇನೆ ಬರ್ರಿ ಯಾವ ಥರ. ಈ ಥರ ಎಲ್ಲ ನಾವು ನೆಲ ಲೆವೆಲ್ ಮಾಡ್ಕೊಂಬಳಕ್ರಿ. ಕರೆಕ್ಟಾಗಿ ಸವತಾಳ ಎದಕ್ಕೆ ಮಾಡ್ಕೋಬೇಕಾದ್ರೆ ನೀರು ಲೆವೆಲ್ ಬೀಳ್ತೈತೆ ರೀ. ನಾವು ಈಗ ಹನಿ ನೀರಾವರಿ ಅಳವಡಿಸ್ಕೋತೀವಿ. ಇದಕ್ಕೆ ನಾವು ಪ್ಲಾಟ್ ತಯಾರು ಮಾಡ್ಕೊಂಬಳಕ್ಕೆ ಹನಿ ನೀರಾವರಿನ ಯಾಕೆ ಅಳವಡಿಸ್ತಿದ್ರಿ ನೀವು? ಈಗ ನಮ್ಗೆ ಇದಕ್ಕೆ ದ್ರಾಕ್ಷಿಗೆ ಸೂಟೇಬಲ್ ಅಂದ್ರೆ ಹನಿ ನೀರಾವರಿ ರೀ. ಹನಿ ನೀರಾವರಿ ಇದನ್ನು ನಾವು ಕಾವಲಿ ನೀರು ಹಾಸಿದ ಕಬ್ಬಿನ ನೀರು ಹಾಸಿದ್ರೆ ಬರಂಗಿಲ್ಲ ರೀ. ಲಿಮಿಟ್ ಇರ್ತೈತಿ ರೀ. ಅದಕ್ಕೆ ನೀರು ಇಷ್ಟ ಬಿಡ್ಬೇಕಂತ 10 ದಿನಕ್ಕೆ ಇಷ್ಟ ಬಿಡ್ಬೇಕಂತಿರ್ತೈತಿ. 10 ದಿನದಿಂದ 20 ದಿನ ತನಕ ನಾವು ಇಷ್ಟ ನೀರು ಬಿಡ್ಬೇಕಂತಿರ್ತೈತಿ ರೀ. 20 ದಿನದಿಂದ 60 ದಿನ ತನಕ ಒಂದು ಲೆವೆಲ್ ನೀರು ಬಿಡ್ತೇವೆ ರೀ. 60 ದಿನದಿಂದ 80-90 ದಿನಕ್ಕೆ ಇದು ನೀರು ಮೊದಲು ಕಾಯಿ ಬೆರೆಸಿರ್ತೈತಿ ರೀ. ಅದು ನೀರು ತುಂಬಿರೋದಿಲ್ಲ. 90 ದಿನದ ನಂತರ ನಾವು ದಿನ ಅರ್ಧ ತಾಸು ನೀರು ಜಾಸ್ತಿ ಮಾಡ್ಕೊತೇವೆ ರೀ. ಆಯ್ತು ಪೂರ 140 ದಿನ ಆದಿಂದ ಮತ್ತೆ ಕಡಿಮೆ ಮಾಡ್ಕೊತ ಬರ್ತೇವೆ ರೀ. ಈ ಶುಗರ್ ನಮ್ಗೆ ಕರೆಕ್ಟ್ ಅಪ್ಪ ಅಂದ್ರೆ ನೀರು ಕಡಿಮೆ ಮಾಡ್ಕೊತ ಬರ್ತೇವೆ. ವಾಟರ್ ಲೆವೆಲ್ ಮೇಂಟೆನೆನ್ಸ್ ಇರ್ತೈತಿ ಇದಕ್ಕೆ. ಅದಕ್ಕಾಗಿ ನಾವು ಹೈ ನೀರು ಬಿಟ್ಟೇವೆ ಅಂದ್ರೆ ಏನು ಗೊತ್ತಾಗೋದಿಲ್ಲ. ನೀವು ಕಾಲು ತುಂಬ್ತೀರಿ, ನೀರು ಬಿಡ್ತೀರಿ. ಅದಕ್ಕೆ ಲಿಮಿಟ್ ಇರೋದಿಲ್ಲ. ಅರ್ಧ ತಾಸ ಅಂತೇಳಿ. ಈ ಹನಿ ನೀರಾವರಿಯಿಂದ ಇದು ಒಂದು ತಾಸಿಗೆ 6 ಲೀಟರ್ ನೀರು ಬಿಡ್ತೈತ್ರಿ. ಇದು 1 ತಾಸಿಗೆ 6 ಲೀಟರ್. 1 ತಾಸಿಗೆ 6 ಲೀಟರ್ ನೀರು ಬಿಡ್ತೈತ್ರಿ. ಹನಿ 1 ತಾಸಿಗೆ 6 ಲೀಟರ್ ನೀರು ಬಿಡೋದ್ರಿಂದ ನಮಗೆ ಒಂದು ಲಿಮಿಟ್ ಗೊತ್ತಾಕತಿ. ಇದನ್ನ ಮ್ಯಾಲ ಯಾಕೆ ಕಟ್ಟೇರಿ ನೀವು ರೀ? ಈ ಥರ ಯಾಕೆ ಮ್ಯಾಲ ಕಟ್ಟೇರಿ ನೀವು ರೀ? ಅಂದ್ರೆ ಇದು ನಮಗೆ ವಿಸಿಬಿಲಿಟಿ ಇರ್ತೈತಿ ರೀ. ನಮ್ಗೆ ಕಣ್ಣಿಗೆ ಕಾಣ್ತೈತಿ. ಈ ಕಬ್ಬಿನ್ಯಾಗ ತಳ ಹಾಕ್ತಾರ್ರಿ. ಒಂದು ಅದು ಏಕ ಬೆಳೆ ಇರ್ತೈತಿ. ಅದು ಸರಂಡಿನ ಇರ್ತೈತಿ. ಈ ಒಂದು ಗಿಡಕ್ಕೆ ಇಷ್ಟ ಇಡ್ಬೇಕಂತ ಇದು ಬಂದು ಬಿದ್ದಿತ್ತು ಅಂದ್ರೆ ಇದನ್ನ ಬಂದು ಬಿದ್ದಿತ್ತಂದ್ರೆ ರೀ, ಈ ಥರ ಇದನ್ನು ಓಪನ್ ಮಾಡ್ಕೊಂಡ್ಸಿಂದ ಈ ಒಳಗೆ ಏನರ ಮಣ್ಣು ಕಸರ ಏನರ ಇತ್ತಂದ್ರೆ ನಾವು ಕ್ಲೀನ್ ಮಾಡಿ ಹಾಕೋಬೋದು. ನಾವು ನೆಲದ ಮೇಲೆ ಹೋಗೋದೇವು ಅಂದ್ರೆ ಇದು ಬಂದು ನಮ್ಗೆ ಕಾಣಂಗಿಲ್ಲ, ಕಣ್ಣಿಗೆ ಕಂಡು ಬರೋದಿಲ್ಲ ರೀ. ಕಣ್ಣಿಗೆ ಕಂಡು ಬರೋದಿಲ್ಲ. ಒಂದು ಗಿಡಕ್ಕೆ ನೀರು ಹೆಚ್ಚ, ಒಂದು ಗಿಡಕ್ಕೆ ಕಡಿಮೆ ಆಕತ್ರಿ. ಈ ಗಿಡ ಒಂದು ಸ್ವರ್ಗಾಕತ್ ಬಿಡ್ತೈತಿ. ಹಿಂಗಾಗಿ ಅದೊಂದು ಸಿಸ್ಟಮ್ ಮಾಡಿಬಿಟ್ಟಾರು. ಅದು ನಮಗೆ ಸೂಟೇಬಲ್ ಆಗೈತಿ, ಹಂಗೆ ಮಾಡ್ತೇವೆ ರೀ. ಅದಕ್ಕೇನು ರೂಲ್ಸ್ ಇಲ್ಲ. ಹಿಂಗೆ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ.
ನಿಮಗೆ ನಾವು ರೈತರಿಗೆ ತಿಳ್ಕೊಂಡು ಹಾಂ ರೀ ತಿಳ್ಕೊಂಡು ಮಾಡಿದ್ರಿ ಅದು ಇಂಪ್ರೂವ್ಮೆಂಟ್ ಮಾಡಿರಿದ್ರು ಇಂಪ್ರೂವ್ ಇದ ಮತ್ತೆ ಇವಾಗ ಕಂಬನ ಹಾಕಿ ನಡಿತೈತ್ರು ಏನು ಈ ಥರ ಕಂಬ ಹಾಕಿರ್ಲೇ ನೀವು ರೀ ಹಾಂ ರೀ ಈಗ ಕಟ್ಟಿಗೆ ಹಾಕ್ರಿ ಏನು ನಡಿತೈತ್ರು ಇದೇನು ನಮಗೆ ಇಲ್ರಿ ಇವು ಯಾವತ್ತು ನೀರು ಬೀಳೋದ್ರಿ ಇದಕ್ಕೆ ನಾವು ಫರ್ಟಿಲೈಸರ್ ಹಾಕ್ತೇವೆ ತಿಪ್ಪಿ ಗೊಬ್ಬರ ಹಾಕ್ತೇವೆ ಫರ್ಟಿಲೈಸರ್ ಹಾಕ್ತೇವೆ ಇದು ಕಲ್ಲು ಹಾಕೋದ್ರಿಂದ ಹಾಂ ರೀ ಇದು ರಸ್ಟ್ ಬರಂಗಿಲ್ಲ ರೀ ಹಾಂ ರೀ ಇದು ರಸ್ಟ್ ನೆಲದಾಗ ಇದು ತಾಳಕಿ ಇದಕ್ಕೆ ಆವಿಷ ಇಲ್ರಿ ಇದಕ್ಕೆ ಹಾಂ ರೀ ನೀವು ಇದನ್ನ ರೀಯೂಸ್ ಮಾಡ್ಬೋದು ನೀವು 20 ವರ್ಷ ದ್ರಾಕ್ಷಿ ಬೆಳೆದು ಹಾಂ ರೀ 20 ವರ್ಷ ದ್ರಾಕ್ಷಿ ಬೆಳೆದ್ರು ಹೊಳ್ಳಿ ತಕ್ಕೊಂಡಿಸಿಂದ ಮತ್ತೆ 20 ವರ್ಷ ನೀವು ಇದಕ್ಕೆ 100 ವರ್ಷ ಆದ್ರೆ ಆಯುಷ್ ಇಲ್ಲ ಹಾಂ ಕಲ್ಲಿಗೆ ರೀ ಹಾಂ ರೀ ಇದು ಒಂದು ನಮ್ಗೆ ಪ್ರಾಪರ್ಟಿಯಾಗಿ ಉಳಿತೈತಿ ಹಾಂ ಹಾಂ ರೀ ನೆಕ್ಸ್ಟ್ ಏನೈತಿ ಓಕೆ ಇದ ಕಲ್ಲು ಹಾಕ್ಯಾರ ಈಗ ಕಲ್ಲು ಹಾಕಿದೇವ್ರಿ ಇದು ಚೆಡಿ ಇದೆ ಏನ್ರಿ ಇದು ಎಂಗಲ್ ರೀ ಎಂಗಲ್ ಅಂದ್ರೆ ನಾವು ಇಲ್ಲಿ ಈ ಒಂದು ಗಿಡಕ್ಕೆ 2 ಉಲ್ಲಂಡ್ ಮಾಡ್ಕೊಂಡಿರ್ತೇವೆ 2 ಹಿಂಗೆ ಬ್ರಾಂಚ್ ಮಾಡ್ಕೊಂಡಿರ್ತೇವ್ರಿ ಹಾಂ ಹಾಂ ರೀ ಒಂದು 2 ಬ್ರಾಂಚ್ ಮಾಡ್ಕೊಳ್ಳೋದ್ರಿಂದ ಒಂದು ಎಂಗಲ್ ಈ ಎಂಗಲ್ ಅವು ಬ್ರಾಂಚಿಗೆ ಒಳಗೆ ತಂತಿ ಹಾಕೊಂಡೆ ನೋಡ್ರಿ ಹಾಂ ಹಾಂ ರೀ ಎಷ್ಟು ಇರ್ತಾವೆ ಅಂದ್ರೆ ಫಸ್ಟಿಗೆ ಇವು 6 ಇಂಚ್ ಇರ್ತಾವೆ ಹಿಂದಾಡ್ಸಿ 8 ಇಂಚ್ ಇರ್ತಾವೆ ಇಲ್ಲಿ 10 ಇಂಚ್ ಮಾಡ್ಕೊಂಡಿರ್ತೇವೆ ಅಂದ್ರೆ ನಮ್ಗೆ ಹಾಂ ಅದ್ರ ಸಲುವಾಗಿ ಎತ್ತೇಸಿಂದ ಇವು ನಮ್ಮ ಗಿಡ ಹಿಂಗೆ ವೈಡ್ ಆಗ್ಬೇಕು ಅನ್ನೋ ಸಲುವಾಗಿ ಹಾಂ ರೀ ಇದನ್ನ ಎಂಗಲ್ ಹಾಕೊಂಡಿರ್ತೇವೆ ಎಂಗಲ್ ಹಾಕೊಂಡು ತಂತಿ ಹಾಕೊಂಡಿರ್ತೇವೆ ಹಾಂ ಹಾಂ ರೀ ಇದನ್ನ ಆ ಥರ ಹಾಕಬೇಕ್ರಿ ಹಾಕಬೇಕ ಹಾಂ ಒಬ್ಬರು ಇದ್ರಾಗೂ ಮತ್ತು ಬೇರೆ ಬೇರೆ ಪದ್ಧತಿ ಇದಾವೆ ಹಾಂ ರೀ ನಮ್ಮ ಮಡ್ಡಿ ನೆಲಕ್ಕೆ ಏನು ಹೆಂಗೆ ಯಾವ ಥರ ಆದ್ರೆ ಸೂಟೇಬಲ್ ಆಕತಿ ನಮ್ಗೆ ಎಷ್ಟು ಈಲ್ಡ್ ಬರ್ತೈತಿ ಆ ಅನುಕೂಲ ಮೇಲೆ ನಾವು ಮಾಡ್ಕೋತೇವ್ರಿ ಹಾಂ ಹಾಂ ರೀ ಆದ್ರೆ ಇದು ಚಲೋ ಬೆಳೆದೈತ್ರಿ ನಾವು 25 ವರ್ಷದಿಂದ ದ್ರಾಕ್ಷಿ ಬೆಳೆಯತ್ತೇವೆ ನಾವು ಇದೇ ಪದ್ಧತಿ ಅಳವಡ್ಸ್ಕೊಂಡ್ ಬಂದೇವೆ ಹಾಂ ಹಾಂ ರೀ ಇದ್ರಾಗ ಏನೋ ಡಬ್ಲು ಹತ್ತಾರ ಇದು ವಿ ಆಕಾರ ಹತ್ತಾರ್ರಿ ಹಾಂ ಹಾಂ ರೀ ಇನ್ನೊಂದು ಟೆಲಿಫೋನ್ ಲೆವೆಲ್ ಮೊದಲು ಮಾಡ್ತಿದ್ರು ಬರೀ ಸೀದಾ ಎಂಗಲ್ ಹಾಕೋದು ಸೀದಾ ಹಂಗಲ್ಲ ಹಾಕೊಂಡು ಸೀದಾ ಎಂಗಲ್ ಹಾಕ್ತಿದ್ರಿ ಅವೆಲ್ಲ ನಮಗೆ ಸರಿ ಅನಿಸ್ಲಿಲ್ಲ ಹಾಂ ಹಾಂ ರೀ ಔಷಧ ಹೊಡ್ಯಾಕ ಮಾಡಕ್ಕೆ ಬರ್ಲಿಲ್ಲ ಆಗ ಮೊದಲು ಮನುಷ್ಯರ್ಲೆ ಮ್ಯಾನುವಲ್ ಆಗಿ ನಾವು ಔಷಧ ಹಾಂ ಹಾಂ ಹೊಡಿತೀರಿ ಹೊಡಿತಿದ್ದೇವ್ರಿ ಈಗ ಯಾರೋ ಲೇಬರ್ ಸಮಸ್ಯೆ ಐತಿ ನಾವೆಲ್ಲ ಟ್ರ್ಯಾಕ್ಟರ್ಗಳಿಗೆ ಯೂಸ್ ಮಾಡ್ತೇವೆ ಟ್ರ್ಯಾಕ್ಟರ್ಲೆ ಔಷಧ ಹೊಡ್ಯಾಕ ಇದು ಬೆಸ್ಟ್ ಇದೆ ರೀ ಸೂಟಬಲ್ ಆಕತಿ ಟ್ರ್ಯಾಕ್ಟರ್ ನಮಗೆ ಬೆಳೆನೂ ಬರ್ತೈತಿ ಹಾಂ ರೀ ತೆಳಗೆ ಟ್ರ್ಯಾಕ್ಟರ್ ಹೋಗತಿ ಬ್ಲೋವರ್ ಪಂಪ್ ಇರ್ತಾವೆ ಹಾಂ ರೀ ಇದು ಬೆಸ್ಟ್ ಇದು ಈ ಥರ ಮಾಡ್ಕೊಂಡ್ರೆ ರೈತರು ಹೆಚ್ಚಿನ ಆದಾಯನ ಗಳಿಸ್ಬೋದು ತಗೋಬೋದು ಒಂದು ಎಕರೆದಾಗ ಎಷ್ಟು ಇವು ಅಗಿ ಕುಂಡಿರ್ತಾರೆ ಇವು ಒಂದು ಎಕರೆಗೆ ಒಂದು 10 ಫೂಟ್ ಅಗಲ ಹಾಂ ರೀ ಅಗಿಯಿಂದ ಅಗಿಗೆ ಸಾಲಿಂದ ಸಾಲಿಗೆ 10 ಫೂಟ ಹಾಂ ರೀ ಅಗಿಯಿಂದ ಅಗಿಗೆ 4 ಫೂಟ್ ಹಚ್ಚಾರ ನಾವು ಹಾಂ ಹಾಂ ರೀ ಹಿಂಗೆ ಹಚ್ಚಾರ 1,000 ಅಗಿ ಕುಂಡಿರ್ತಾರೆ 1,000 ಅಗಿ 1,000 ಪ್ಲಾಂಟ್ ಇರ್ತೈತಿ ಇವು ಅಗಿಗೆ ನೀವು ಫಸ್ಟ್ ಅಗಿ ಬಡಿಗೆ ಕಟ್ಟಿರ್ತೀರೋ ಏನು ಇಲ್ರಿ ಇದನ್ನ ಫಸ್ಟ್ ನಾವು ಒಂದು ಅದು ಕಾಡು ಬೆಳೆ ತಂದು ಹಚ್ಚಿರ್ತೀವ್ರಲ್ಲ ಈಗ ಇಷ್ಟು ಹಿಡಿದು ತಳಗ್ ಕಾಡು ಬೆಳೆ ಐತದ ಹಾಂ ಹಾಂ ರೀ ಇದು ತಳಗ್ ಕಾಡು ಬೆಳ್ರಿ ಇದಕ್ಕೆ ನಾವು ಹಿಂದೆ ಗ್ರಾಫ್ಟಿಂಗ್ ಮಾಡ್ಕೋತೇವೆ ಕಲಂ ಕಟ್ಟೋದತ್ತಾರ ನಮ್ಮ ಕಡೆ ಹಾಂ ರೀ ಇಂಥದ್ದು ಈ ಪಡ್ದಾಗಿಂದ ಓದ್ ನಾವು ಹಾಂ ರೀ ಈ ಪಡ್ದಾಗಿಂದ ಓದ ಅದಕ್ಕೆ ಕಸಿ ಮಾಡ್ಕೋತೇವೆ ಇದನ್ನ ಕಸಿ ಮಾಡ್ತೀರ ಕಸಿ ಮಾಡ್ಕೋತೇವ್ರಿ ಕಸಿ ಮಾಡ್ಕೊಂಡು ನಿಂಗೆ ಮ್ಯಾಲ ಬಂದ ಕೂಡಲೇ ಇದಕ್ಕೆ ಮ್ಯಾಲ ಆಸರ್ಕ್ ಬೇಕತ್ತ ನಿಂಗೆ ಬಿದಿರು ಹಚ್ಕೋಬೇಕು ನಾವು ಬಿದಿರು ಹಚ್ಕೋಬೇಕ್ರಿ ಆಗ ಇದು ತಂತಿಗೆ ಬರ್ತಕ ರೀ ಹಾಂ ಹಾಂ ರೀ ಈ ತಂತಿಗೆ ಬರ್ತಕ ಹಾಂ ಹಾಂ ರೀ ಅದ ಇದು ಆಗತೈತೇನ್ರಿ ಅದು ಹಾಂ ಅದು ಅಳಿಗಾಡ್ಬಾರ್ದು ನೇಟ್ ಇರ್ಬೇಕತ್ತೇಶಂದ ಇದ್ರ ಮ್ಯಾಗ ಹೊತ್ಕೊಂಡಿದ್ರೆ ಅಲ್ರಿ ಅದ ಇದ್ರ 100ಕ್ಕೆ 100 ಲೋಡ ಈ ತಂತಿ ಎಂಗಲ್ ಮ್ಯಾಗ ಇರ್ತೈತಿ ಕಲ್ಲ ತಂತಿ ಎಂಗಲ್ ಮ್ಯಾಗ ಇರ್ತೈತಿ ಈ ಗಿಡಕ್ಕೆ ನಮಗೆ ನೀಟ್ನೆಸ್ ಇರ್ಬೇಕತ್ತೇಶ ಒಂದು ನೀಟ್ನೆಸ್ ಇರ್ಬೇಕು ಅದಕ್ಕತ್ತೇಶ ಬಿದಿರು ಹಚ್ಕೊಂಡು ಸಪೋರ್ಟ್ ಮಾಡ್ಕೊಂಡ್ ಬಂದಿತ್ತು ಈಗ ಇದ್ರ ಕೆಲಸ ಇಲ್ರಿ ಈಗ ಇದು ಬಗೆ ಇರ್ತೈತಿ ಇದ್ರದ ಮೊದಲು ಏನೈತಿ ಅದು ಗಿಡ ಈ ನಮ್ಗೆ ಇದಕ್ಕೆ ಹಾಂ ತಂತಿ ಲೆವೆಲ್ಗೆ ಬರ್ತಕ ಅಲ್ಲಿಗೆ ಬಂದು ಇಲ್ಲಿಗೆ ಬಾಟ ಮಾಡ್ಕೋತೇವ್ರಿ ಒಂದೇ ಗಿಡ ಇರ್ತೈತಿ ಇಲ್ಲಿ ಬಂದು ಬಾಟ ಮಾಡಿತೇವೆ ಅದು ಕೌಲು ಹೊಡೆದು 2 ಬಂದ ಕೂಡಲೇ ಆ ಕಡೆ ಒಂದು ಈ ಕಡೆ ಒಂದು ತೋತೇವ್ರಿ ಮತ್ತೆ ಇಲ್ಲಿ ಈ ಲೆವೆಲ್ ತಂತಿಗೆ ಬಂದ ಬಳಕ ಇಲ್ಲಿ ಬಾಟ ಮಾಡ್ಕೋತೇವ್ರಿ ಮತ್ತೊಮ್ಮೆ ಒಂದು ಬಾಟಮ್ ಇಲ್ಲಿ ಹೊಡೆದಿರ್ತೇವ್ರಿ ಈ 2 ಹೊಡಿತೈತಿ ಕಲಮ್ ಕೌಲು 2 ಹೊಡಿತೈತಿ ಕೌಲು ಹೊಡೆದ ಕೂಡಲೇ ಈ ಲೆವೆಲ್ ತಂತಿಗೆ ಬಂದ ಬಳಕ ಮತ್ತೊಮ್ಮೆ ಬಾಟ ಮಾಡಿತೇವ್ರಿ ಇಲ್ಲಿ 2 ಕೌಲು ಬರ್ತಾವೆ ಒಂದು ಈ ಕಡೆ ಬಿಟ್ಕೋತೇವ್ರಿ ಇಲ್ಲಿ ಸೈಡ್ ಬ್ರಾಂಚ್ ಮಾಡ್ಕೋತೇವೆ ಮಾಡ್ಕೊಂಬಳಕ ಈ ಥರ ಕಡ್ಡಿ ಬರ್ತಾವ್ರಿ ಇಲ್ಲೇ ಕ್ರಾಶಿಂಗ್ ಅದು ಕಟ್ ಮಾಡಿ ಇದು ನಾವು ಹಚ್ಚಿದ್ದೀಗ ಮಾಣಿಕ್ ಚಮನ್ ಅತ್ತೇಶಂದ ಅದು ರೀ ಥಾಮ್ಸನ್ ಅಂತ ಬರ್ತೈತಿ ಬ್ಲ್ಯಾಕ್ ಒಳಗೆ ಕೃಷ್ಣ ಶರದ್ ಅಂತ ಬರ್ತೈತಿ ಮತ್ತು ಈಗ ಡಬಲ್ ಎಸ್ ಅಂತ ಬಂದೈತಿ ಮತ್ತೊಂದು ಅದು ಉದ್ದು ಬರೀ ಓನ್ಲಿ ಮಾರ್ಕೆಟ್ ಸಲುವಾಗಿ ಮಾಡೋದು ಅದನ್ನು ಇದು ಎಲ್ಲದಕ್ಕೂ ನಡಿತೈತಿ ನಾವು ಮಾಡಿದ್ದ ಹಾಂ ಈಗ ನಾವು ನಾವು ಬೆಳೆದಿದ್ದ ಬೆಳೆ ಏನೈತಿ ಈ ಈ ಥರ ಕಾಯಿ ಬರ್ಬೇಕಾದ್ರೆ ನಾವು ಇದನ್ನು ಡ್ರೈ ಗ್ರೇಪ್ಸ್ ಮಾಡ್ಬೇಕತ್ತೇಶನ್ ಬೆಳೆದ ಬೆಳೆ ಇದು ಇದನ್ನ ಮಾರ್ಕೆಟ್ ಮಾಡ್ಬೇಕಂತ ಬೆಳೆದ ಬೆಳೆ ಅಲ್ರಿ ಹಾಂ ಈಗ ಮಾರ್ಕೆಟ್ ಬೆಳೆದ ಬೆಳೆ ರೀ ನೀವು ಯಾವ ತಿಂಗಳದಾಗ ಸ್ಟಾರ್ಟ್ ಮಾಡ್ಬೋದ್ರಿ ಹಚ್ಚಾಕೆ ಆ ತಿಂಗಳ ಈಗ ನಮ್ಮ ನೆಲ ಎಲ್ಲ ನಾವು ರೆಡಿ ಮಾಡ್ಕೊಂಡ್ರ ರೀ ಕರೆಕ್ಟಾಗಿ ನಾವು ಇದನ್ನ ಜನವರಿ ಮೊದಲೇ ವಾರನಾಗ ಪ್ಲಾಂಟೇಶನ್ ಮಾಡ್ಕೋಬೇಕ್ರಿ ಕಾಡು ಬೆಳಿತ ಅನ್ಸಂದ್ ಡಾಗ್ರೇಜ್ ಅಗಿ ಅಂತ ಬರ್ತಾವ್ರಿ ಅದಕ್ಕೆ ಒಂದು ನಮ್ಮ ಕಡೆ ಒಂದು ಹೆಸರು ಇಟ್ಟಾರ ಡಾಗ್ರೇಜ್ ಅತ್ತೇಶನ್ ಡಾಗ್ರೇಜ್ ಅಗಿ ಜನವರಿ ಒಳಗೆ ಹಚ್ಕೊಂಡೇವ್ ಅಂದ್ರೆ ರೀ ನಾವು ಚಲೋ ಮೇಂಟೆನೆನ್ಸ್ ಮಾಡಿದ್ರೆ ರೀ ನಾವು ಅಕ್ಟೋಬರ್ ಫಸ್ಟ್ನೇ ವರ್ಷನ ಒಂದು ಇಳುವರಿ ತಗೋಬೋದು
ಫಸ್ಟ್ನೇ ವರ್ಷ ರೀ ಮೊದಲೇ ವರ್ಷನ ಅಂದ್ರೆ ಅಕ್ಟೋಬರ್ಗೆ ಮತ್ತು ಅಕ್ಟೋಬರ್ ಒಂದು ಮೊದಲೇ ವಾರನ್ಯಾಗ ಅಂದ್ರೆ ಅಕ್ಟೋಬರ್ ಮೊದಲೇ ವಾರನ್ಯಾಗ ನಾವು ಕಾಯಿ ಹಿಡಿ ಸೀಸನ್ ಅದ ಇದು ಕಾಯಿ ಹಿಡಿದಿದ್ದು ಅಕ್ಟೋಬರ್ ಮೊದಲೇ ವಾರನ್ಯಾಗ ಚಾಟ್ನಿ ಮಾಡಿದ್ರಿ ನಾವು ಕಾಯಿ ಹಿಡಿದಿರ್ತೇವ್ರಿ ಕಡ್ಡಿ ಎಲ್ಲ ರೆಡಿ ಮಾಡ್ಕೊಂಡು ಅರ್ಥ ಕಡ್ಡಿ ರೆಡಿ ಹಾಕೋರು ಇಲ್ಲ ನಮಗೆ ನೀರಿನ ಸಮಸ್ಯೆ ಐತಿ ಆ ಸಮಸ್ಯೆ ಐತಿ ಅವ್ರು ಜೂನ್ಯಾಗ ಪ್ಲಾಂಟೇಶನ್ ಮಾಡ್ಕೋಬೋದು ಜೂನ್ಯಾಗ ಪ್ಲಾಂಟೇಶನ್ ಪ್ರೊಸೆಸ್ ಸ್ಲೋ ಆಕತಿ ನೆಕ್ಸ್ಟ್ ಇಯರ್ ಅಕ್ಟೋಬರ್ ಅಗದಿ ಆರಾಮ್ ಸರಿ ಮಾಡ್ಬೋದು ಒಟ್ಟು ಇದು ಒಂದು ನಿಮ್ಮ ಕಡೆ ಈಗ ಅಗಿ ಹಚ್ಚಿಗಳೇ ರೀ ಸ್ಟಾರ್ಟ್ ಮಾಡ್ರಿ ಕಾಯಿ ಎಷ್ಟು ವರ್ಷಕ್ಕೆ ಬರ್ತಾವ್ರಿ ಅದೇ ಏನ್ರಿಲ್ಲ ನಾವು ಚಲೋ ಎಫರ್ಟ್ ಹಾಕಿದ್ರೆ ಒಂದು ವರ್ಷನಾಗ ತಗೋಬೋದ್ರಿ ಒಂದು ವರ್ಷನಾಗ ತಗೋಬೋದ್ರಿ ಹಂಗೂ ಮಾಡ್ಲತ್ತಾರ ಈಗ ರೈತರು ಎಲ್ಲ ಥರ ಅವ್ರ ನೆಲ ರೆಡಿ ಐತಿ ನೀರು ಅದಾವು ಆರ್ಥಿಕವಾಗಿನೂ ಅವ್ರ ಎಲ್ಲ ಸ್ಟೇಬಲ್ ಇದ್ರಂದ್ರೆ ಇದಕ್ಕೆಲ್ಲ ಹಾಕೋಬೇಕಲ್ಲ ಇದು ಒಂದು ಎಕರೆ ದ್ರಾಕ್ಷಿ ಹಚ್ಬೇಕಾದ್ರೆ ಇವತ್ತು ಒಂದು ಎಕರೆ ದ್ರಾಕ್ಷಿ ಹಚ್ಬೇಕಾದ್ರೆ 3 ಲಕ್ಷ ರೂಪಾಯಿ ಖರ್ಚಾಗತ್ತೆ ಒಂದು ಎಕರೆ ದ್ರಾಕ್ಷಿ ಹಚ್ಬೇಕಾದ್ರೆ ಆಳ ಹೋಳ ಕಲ್ಲ ತಂತಿ ಬಿದರ ಬಡಿಗಿ ಅಗಿ ಎಲ್ಲ ಹಿಡಿದು ನಾವು ಅಂದಾಜು ಅನ್ಕೊಂಡಿರ್ತೇವೆ ಒಂದು 3 ಲಕ್ಷ ಅದ ಒಂದೊಂದು ಯಾವ್ದಲ್ಲಿ ಒಂದು ಸ್ವಲ್ಪ ಹೆಚ್ಚು ಆಗ್ಬೋದು ಒಂದು ಸ್ವಲ್ಪ ಕಡಿಮೆನೂ ಆಗ್ಬೋದು ಆ ಲೇಬರ್ ಮೇಲೆ ಡಿಪೆಂಡ್ ನಮ್ಮಲ್ಲಿ 500 ರೂಪಾಯಿ ಲೇಬರ್ ಅದಾರ ಒಂದು ದಿವಸಕ್ಕೆ 68ಕ್ಕೆ ಬಂದ್ರೆ ಮಧ್ಯಾಹ್ನ 3ಕ್ಕೆ 2ಕ್ಕೆ ಹೋಗಾರು 8ಕ್ಕೆ ಬಂದ್ರೆ 2ಕ್ಕೆ ಹೋದ್ರೆ ಅವ್ರಿಗೆ 400 ರೂಪಾಯಿ ಪಗಾರ ಕೊಡ್ತೇವೆ ಒಂದೊಂದು ಊರಾಗ 200 ರೂಪಾಯಿ ದುಡಿಬೋದು ಅದು ವೇರಿಯೇಷನ್ ಆಗತ್ತೆ ನಮ್ಮ ಜಾಗದಾಗ ಒಂದು ಎಕರೆ ದ್ರಾಕ್ಷಿ ಪ್ಲಾಟ್ ರೆಡಿ ಆಗ್ಬೇಕಾದ್ರೆ 3 ಲಕ್ಷ ರೂಪಾಯಿ ಆಕೈತಿ 3 ಲಕ್ಷ ರೂಪಾಯಿ ಖರ್ಚು ಬರ್ತದೆ ತೊಗೊಂಡ್ರಿ ಮತ್ತಿದು ಎಲ್ಲ ರೊಕ್ಕ ಕೊಟ್ಟ ತೊಗೋತೇವಂದ್ರೆ ಒಂದು 5-10 ಸಾವಿರ ಆ ಕಡೆ ಈ ಕಡೆ ಆಕೈತಿ ಒಟ್ಟು ಇದಕ್ಕೇನು ಇದು ದ್ರಾಕ್ಷಿ ಬೆಳೆಗೆ ಏನು ಸಬ್ಸಿಡಿ ಅದು ಇಲ್ರಿ ಸಬ್ಸಿಡಿ ಅದು ಐತ್ರಿ ಇಲ್ಲ ಐತ್ರಿ ದ್ರಾಕ್ಷಿ ಬೆಳೆಗೆ ಸಬ್ಸಿಡಿ ಐತಿ ಆದ್ರೆ ಎಫರ್ಟ್ ಹಾಕ್ಬೇಕ್ರಿ ಸರ್ಕಾರದ ಈ ವರ್ಷ ಹಾಕಿಬಿಟ್ರೆ ಅದೇನು ಮುಂದಿನ ವರ್ಷ ಬರೋದು ಆಚೆ ವರ್ಷ ಬರೋದು ಕೊಡ್ತಾರೆ ಒಂದು ಎಕರೆಗೆ ಎಷ್ಟು ಕೊಡ್ತಾರೆ ಸಬ್ಸಿಡಿ ರೀ ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ತಗ ಕೊಡ್ತಾರೆ ಅವ್ರು 1.5 ಲಕ್ಷ ಹವಾಮಾನ ಅದು ಏನು ಯಾವ ರೀತಿ ಇರ್ಬೇಕ್ರಿ ಇದಕ್ಕೆ ಟೆಂಪ್ರೇಚರ್ ರೀ ಈಗ ನೀವು ಕೇಳಿರ್ಬೋದು ನೀವು ಆ ಕಡೆ ಈ ಕಡೆ ಎಲ್ಲ ನಮ್ಮ ಬಿಜಾಪುರ ಮತ್ತು ಬಾಗಲಕೋಟದಾಗ ಮತ್ತು ಮಹಾರಾಷ್ಟ್ರದ ಗಡಿ ಭಾಗ ಅಂದ್ರೆ ನಮ್ದು ಬಿಜಾಪುರದಿಂದ ಗಡಿ ಭಾಗ ಅಂದ್ರೆ ಮಹಾರಾಷ್ಟ್ರ ಇಲ್ಲಿ ಟೆಂಪ್ರೇಚರ್ ಎಷ್ಟು ಇರ್ತೈತೆ ರೀ ಮಿನಿಮಮ್ 30ರಿಂದ 41 ತನಕ ನಾವು ನೋಡೇವು 42 ನೋಡಿಲ್ಲ 42 ಆಗಿದ್ದು ಒಂದೊಂದ್ಸಲ ಆಗೈತ್ರಿ ಇದಕ್ಕೆ ಸೂಟೇಬಲ್ ಹವಾಮಾನ ಅಂತಂದ್ರೆ 30 ಡಿಗ್ರಿಯಿಂದ 40 ಡಿಗ್ರಿ ಬಿಸಿಲು ಬೇಕ್ರಿ ಇದಕ್ಕೆ ಅಂದ್ರೆ ನಮಗೆ ಈ ಥರ ನಾವು ಈ ಮಾಲ್ ಬೆಳ್ಯಾಕೈತಿ ನಾವು ಇದನ್ನು ಈ ಮಂಜು ಬೀಳೋ ಜಾಗದಾಗ ಮಳೆ ಹೆಚ್ಚಾಗೋ ಜಾಗದಾಗ ಬೆಳ್ಯಾಕಾಗೋದಿಲ್ಲ ರೀ ಕಾಸ್ಟ್ ಆಕೈತಿ ನಾವು ಕೀಟನಾಶಕ ಜಾಸ್ತಿ ಹೊಡೆದಾಕೈತಿ ಎಕ್ಸ್ಪೆನ್ಷನ್ ಜಾಸ್ತಿ ಆಕಾವು ಹಂಗೆ ನಾವು ಇದನ್ನು ಬೆಳೆದಿಂದ ರೈತರ ಆದಾಯ ಲಾಭ ತಗೊಳಕ್ಕಾಗೋದಿಲ್ಲ ಟೆಂಪ್ರೇಚರ್ ಇಲ್ಲ ಅಂದ್ರೆ 30ರಿಂದ 40 ಇದಕ್ಕೆ ಬೇಕ್ರಿ 30ರಿಂದ 40 ಡಿಗ್ರಿ ಟೆಂಪ್ರೇಚರ್ ಇತ್ತಂದ್ರೆ ಇದಕ್ಕೆ ಏನು ಇದು ಪ್ರಾಬ್ಲಮ್ ಇರೋದಿಲ್ಲ ಹಾಂ ರೀ ಇನ್ನೇನು ಈ ಚಟ್ನಿ ಏನು ಮಾಡ್ತೇವ್ರಿ ನಾವು ಇದಕ್ಕೊಂದು ಸೀಸನ್ ಅಂತ ಐತ್ರಿ ಅಕ್ಟೋಬರ್ ಮೊದಲೇ ವಾರದಾಗ ಸ್ಟಾರ್ಟ್ ಮಾಡಿದೇವೆ ಅಂದ್ರೆ ಮಳೆಗಾಲ ಹೋಗಿರ್ತೈತಿ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಮಳೆಗಾಲ ಅಕ್ಟೋಬರ್ ಮೊದಲೇ ವಾರನೇ ನಾವು ಅಕ್ಟೋಬರ್ 10ರಿಂದ ಮಾಡ್ತೇವ್ರಿ ನಮ್ಮಲ್ಲಿ ವಾಡಿಕೆ ಐತಿ ಒಂದು ಅಕ್ಟೋಬರ್ 10ರಿಂದ ದ್ರಾಕ್ಷಿ ಚಟ್ನಿ ಮಾಡೋದು ಅಂದ್ರೆ ಕಾಯಿ ಹಿಡಿ ಚಟ್ನಿ ಹಾಂ ರೀ ಕಾಯಿ ಹಿಡಿ ಚಟ್ನಿ ನಮ್ಮೂರು ಬಬ್ಲೇಶ್ವರ ರೀ ಶಿವಪ್ಪ ಊಟೇರಿ ನಮ್ಮದು 8 ಎಕರೆ ಪಡ ಐತ್ರಿ ಅಂದ್ರೆ ಚಲೋ ಬೆಳಿತೀವಿ ರೀ ಅದೆಲ್ಲ ಇವ್ರ ನಮ್ಮ ನೆರೆಹೊರೆ ರೈತರು ಇವ್ರು ನಮ್ಮ ಬಬ್ಲೇಶ್ವರದಾಗ ಭಾರಿ ಫೇಮಸ್ ದ್ರಾಕ್ಷಿ ಬೆಳಿತಾರೆ 8 ಎಕರೆ ದ್ರಾಕ್ಷಿ ಬೆಳಿತಾರು ಇವ್ರು ಪ್ರತಿ ವರ್ಷನೂ ಮಾರ್ಕೆಟ್ ಮಾಡಂಗಿಲ್ಲ ಒಟ್ಟು ಡ್ರೈ ಗ್ರೇಪ್ಸ್ ಮಾಡ್ತಾರೆ ಡ್ರೈ ಗ್ರೇಪ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಇವ್ರು ಬೆಳೆ ಮಾಡ್ತಾರೆ ಅಂದ್ರೆ ಅವ್ರನ್ನ ನಾವು ಫಾಲೋ ಮಾಡ್ತೇವೆ ಈಗ ರೈತರಿಂದ ರೈತರಿಗೆ ಆಗೈತಿರ್ತೈತಿ ಅಂದ್ರೆ ನಾವು ಮೆಸ್ತ್ರಿಗಳ ಮ್ಯಾಗ ಅದು ಡಿಪೆಂಡ್ ಸ್ವಲ್ಪ ಕಡಿಮೆ ರೀ ಇದಕ್ಕೆ ಹೆಂಗೆ ಮಾಹಿತಿ ತಗೋತೇವತ್ತಂದ್ರೆ ಈಗ ನಮ್ಮ ಅಣ್ಣವ್ರದಾರ ಈಗ ಅವ್ರ ತೋಟಕ್ಕೆ ನಾವು ಒಂದು ವಾರಕ್ಕೊಮ್ಮೆ ಹೋಗೋದು ನಮ್ದು ಹಿಂಗೈತೆನ ನಮ್ದು ಹಿಂಗೈತಿ ಅವ್ರ ಪಡ ನೋಡಿರ್ತೇವೆ ನಾವು ಮತ್ತು ರೈತರ ಅಂದ ಬಳಕ ಒಂದು ಸ್ವಲ್ಪ ಶಾಣೆ ಇರ್ಬೇಕ್ರಿ ನೌಕರಿ ಮಾಡಕ್ಕೆ ಮಬ್ಬ ಇರ್ಬೇಕತ್ತ ರೈತಕ್ಕೆ ಮಾಡ್ಬೇಕಂದ್ರೆ ಶಾಣೆ ಇರ್ಬೇಕಂತ ಹೇಳ್ತಾರೆ ರೀ ಅದಕ್ಕೆ ರೈತರಾಗಿ ನಾವು ಒಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ ರೈತರಿಂದ ಒಬ್ಬರು ರೈತರಿಗೆ ನಾವು ಮಾಹಿತಿ ಸಲಹೆ ಕೊಟ್ಕೋತ ಹೋದೇ ತಿಳ್ಕೊರಿ ನೀವು ಮತ್ತು ಎಲ್ಲ ರೈತರು ಕೊಡ್ತಾರೆ ಆಗಲ್ಲ 90% ರೈತರು ಕೊಡ್ತಾರೆ ಇನ್ನೊಂದು 10% ರೈತರು ಮುಚ್ಚಿಟ್ಕೋತಿರ್ತಾರೆ ರೀ ಈಗ ನಮ್ಮ ಬಬ್ಲೇಶ್ವರ ಊರೊಳಗೆ ಹಂಗಿಲ್ಲ ಯಾರು ಈಗ ಹೋಗಿ ಕೇಳ್ತೇವೆ ನಾವು ಅವ್ರಿಗೆ ತಿಳಿದಟ್ಟು ಮಾಹಿತಿ ಹೇಳ್ತಾರೆ ರೀ ಅದು ನಮ್ಗೆ ಕರೆಕ್ಟ್ ಅನ್ಸೋದು ಬರ್ತೈತಿ ಕರೆಕ್ಟ್ ಅನ್ಸೋದು ಬಂದು ಮಾಡ್ತೇವೆ ರೀ ಅವ್ರು ಬೆಳೆದ್ರಾಗಿಂದ 75% ನಾವು ಬೆಳಿತೇವೆ ಅಂದ್ರೆ ಮೇಸ್ತ್ರಿಗಳ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ಅವಾಗ ನಿಮ್ಮ ಹೊಲಕ್ಕೆ ಏನು ಹಾಕಿರಣ ಯಾವ ಗೊಬ್ಬರ ಹಾಕೋನು ನನ್ನ ಪ್ಲಾಟ್ ಇಟ್ಟು ದಿವಸದೈತಿ ಇಷ್ಟು ದಿನ ಆಯ್ತು ನಿಮ್ಮ ಪ್ಲಾಟಿಗೆ 2 ದಿನ ಆಯ್ತು ನನ್ನ ಪ್ಲಾಟಿಗೆ 25 ದಿನ ಆಯ್ತು ಅವ್ರು ಹೇಳ್ತಾರೆ ರೈತರು ನನ್ನ ಪ್ಲಾಟಿಗೆ 30 ದಿನ ಆದ್ನ ನನ್ನ ಪ್ಲಾಟಿಗೆ 15 ದಿನ ಆಯ್ತು ನಾ ಏನು ಕೊಡಲಿ ಅಂದ್ರೆ ಇದನ್ನು ಕೊಡ ಶಿವಲಿಂಗ ಇಂಥದ್ದು ಕೊಡು ಇಂಥದ್ದು ಕೊಟ್ಟಿನ ಕೇಳ್ತಾರೆ ಇಲ್ಲ ನಾ ಇಂಥದ್ದು ಕೊಡು ನಾ ನಿಮ್ಮ ಚಂದ ಐತಿ ನಾನು ಹಿಂಗಿಲ್ಲ ನನ್ನ ಲೀಪ್ಸ
ನಿಮ್ಮ ಹಿಂಗೆ ಲೀಪ್ಸ್ ಹಿಂಗೆ ಇದಾವೆ ಇಷ್ಟು ದೊಡ್ಡದಾವ ಈಗ ಇದು ಹಾರ್ವೆಸ್ಟಿಂಗ್ ಟೈಮ್ನಾಗ ಈ ಥರ ಐತಿ ಇದ್ರ ಫುಲ್ ಏಜ್ನಾಗ ರೀ 60 ದಿನದ ಅಂದ್ರೆ 35ರಿಂದ 60 ದಿನ ತನಕ ನಮ್ಮ ಪ್ಲಾಟ್ ಕೊಡ್ರಿ ನಮ್ಮ ಮುಂದಿನ ಭವಿಷ್ಯ ಹೇಳ್ತಾವೆ ನಮ್ಮ ಮಾಲ್ ಹಿಂಗೆ ಬರ್ತದೆ ಅಂತ ಹೇಳ್ತೈತೆ ರೀ ದ್ರಾಕ್ಷಿ 35 ದಿನಕ್ಕೆ ನಮ್ಮ ಪ್ಲಾಟ್ ನಮ್ದು ಹೆಂಗೆ ಕಾಯ್ಕೊಂಬರ್ತೇವೆ 10 ದಿನ ಹಿಡ್ಕೊಂಡು 35 ದಿನ ತನಕ ನಾವು ಯಾವ ಥರ ಮೇಂಟೆನೆನ್ಸ್ ಮಾಡ್ತೇವೆ 60 ದಿನ ತನಕ ನಮ್ಗೆ ಕಣ್ಣಿಗೆ ಕಾಣ್ತೈತೆ ರೀ 60 ದಿನದ ನಂತರ ನಮ್ಗೆ ಇಲ್ಡ್ ಹಿಂಗೆ ಬರ್ತದೆ ತೇಸಿಂದ ನಾವು ಬರೀ ಎಲಿ ಮ್ಯಾಚ್ ತಿಳ್ಕೊತೇವ್ರಿ ಇವು ಈ ದ್ರಾಕ್ಷಿ ಗೊಣಿ ಪಣಿ ಆಗಿ ಏನೂ ಇರೋದಿಲ್ಲ ಸಣ್ಣ ಮುಗಿರ್ತಾವೆ ವಾಟಿಂಗ್ ಇರಂಗಿಲ್ರಿ ಮಮ್ಮಿ ಇರಂಗಿಲ್ಲ ಏನೂ ಇರಂಗಿಲ್ಲ ಇರಂಗಿಲ್ಲ ಏನೂ ಇರೋದಿಲ್ರಿ ಆಗ ಇವ್ರು ರೈತರು ಏನು ಮಾಡ್ತಾರೋ ಇದು ಮುಂದೆ ಇದು ನಮ್ಮ ಎಲಿ ಹಿಂಗೆ ಇಟ್ಟಾಕ ಫ್ರೆಶ್ ಇದಾವ ಅಂತ ಹೇಳಕ್ಕೆ ನಾವು ಇಂಥದ ಗೊಬ್ಬರ ಕೊಟ್ಟೆವು ಇಂಥ ಔಷಧ ಹೊಡೆದೆವು ಔಷಧ ಇಷ್ಟ ನೀರು ಬಿಟ್ಟೆವು ಇದಕ್ಕೆ ಪ್ರತಿಯೊಂದಕ್ಕೂ ಟೆಕ್ನಿಕ್ ಐತೆ ರೀ 10 ದಿನ ಚಾಟ್ನಿ ಮಾಡಿ 10 ದಿನಕ್ಕೆ ಎಷ್ಟು ನೀರು ಕೊಡ್ಬೇಕು 30 ದಿನಕ್ಕೆ ಎರಡು ಕೊಡ್ಬೇಕು 60 ದಿನಕ್ಕೆ ಎರಡು ಕೊಡ್ಬೇಕು ನಾವು 120 ದಿನಕ್ಕೆ ಕಾಯಿ ಹಾರ್ವೆಸ್ಟಿಂಗ್ ಬರ್ತೈತೆ ರೀ ಅದು 120 ದಿನಕ್ಕೆ ರೀ ತಿನ್ಬೋದು ಮಾರ್ಕೆಟ್ ಮಾಡ್ಬೋದು 120ರಿಂದ 25 ದಿನಕ್ಕೆ ನಾವು ಇದನ್ನು ಡ್ರೈ ಗ್ರೇಪ್ಸ್ ಮಾಡ್ಬೇಕಾದ್ರೆ 140 ದಿನ ಬಿಡ್ಬೇಕು ರೀ ಹಾಂ ಇದು ನಮಗೆ ಬ್ರಿಕ್ಸ್ ಎಡ್ ತೋರಿಸ್ಬೇಕಂತಂದ್ರೆ ನಮ್ಮ ಶುಗರ್ ಕಂಟೆಂಟ್ಸ್ ಬ್ರಿಕ್ಸ್ ಹತ್ತೆ ಚೆಕ್ ಮಾಡ್ತೇವೆ ನಮ್ಮ ಮಷಿನ್ದಾಗ ಮಷಿನ್ ಸಿಗತ್ತೆ ಒಂದು 1300 1500 ಅದನ್ನು ತಂದು ಬ್ರಿಕ್ಸ್ ಚೆಕ್ ಮಾಡ್ತೇವೆ ನಮಗೆ 27-28 ಬ್ರಿಕ್ಸ್ ಇತ್ತಂದ್ರೆ ರೀ ನಮಗೆ 1 kg ಮುನುಕ್ ತಯಾರಾಗಬೇಕಾದ್ರೆ ಹಸಿ ಕಾಯಿ ನಾವು 4 ಕಿಲೋ ಹಾಕ್ಬೇಕು ರೀ 4 ಕಿಲೋ ಹಾಕಿದ್ರೆ 3.5 ಕಿಲೋಕ್ಕೆ ಬರ್ಬೇಕು 28 ಬ್ರಿಕ್ಸ್ ತೋರಿಸ್ತಂದ್ರೆ ಬ್ರಿಕ್ಸ್ ಲೆವೆಲ್ 28 ತೋರಿಸ್ತಾ ನಮಗೆ ಇದು 3.5 kgಗೆ ಹಸಿ ಕಾಯಿಗೆ 1 kg ಮುನುಕ್ ಬೀಳ್ತದೆ ನಾವು 20 ಒಳಗಿತ್ತ ತಿಳ್ಕೊರಿ ಅದು ಬ್ರಿಕ್ಸ್ 4 ಕಿಲೋ ತೊಗೊತೈತಿ 4 kg ತೊಗೊತೈತಿ ಹಾಂ ನಾವು ಹಾಂ ಮತ್ತು ಶುಗರ್ ಕಂಟೆಂಟ್ಸ್ ಮೇಲೆ ರೀ ನಮ್ಗೆ ಹೆಂಗೆ ದಿನ ಬಿಡ್ತೇವೆ ರೀ 40 ದಿನದ ಮ್ಯಾಗ ಬಿಟ್ರೆ 140 ದಿವ್ಸಿಗೆ 44 ದಿವ್ಸಿಗೆ ತೆಗಿಲಾತಿ 144ನೇ ದಿನಕ್ಕೆ ಇದು ಕಾಯಿ ಹಾರ್ವೆಸ್ಟಿಂಗ್ ಹಾಲದ್ರಿ 144 ಡೇಸ್ ಆಯ್ತು ಇವತ್ತು ಹಾರ್ವೆಸ್ಟಿಂಗ್ ಮಾಡತ್ತೀವಿ ಶುಗರ್ ಕಂಟೆಂಟ್ ಐತ್ರಿ ಇದು 27-28 ಐತ್ರಿ 27-28 ಹಾಂ ಬ್ರಿಕ್ಸ್ ಐತ್ರಿ ಬ್ರಿಕ್ಸ್ ಈಗ 1 kgಗೆ ಎಷ್ಟು ಐತ್ರಿ ಇದು ಅಷ್ಟು ಈಗ ಇದು 1 kgಗೆ ಈ ಸಲ 2025-26ನೇ ಸೀಸನ್ ಒಳಗೆ ಒಂದು ಸ್ವಲ್ಪ ರೈತರಿಗೆ ಹೆಚ್ಚಿನ ಆದಾಯ ಸಿಕ್ಕೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ